ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫಾರ್ಮ್. ಸೊ ಇವತ್ತಿನ ವಿಡಿಯೋ ಬಂದು ನಾನು ಕೆಲವೊಂದಿಷ್ಟು ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನವೇ ಆಗೋಯಿತು ಮೇಕಪ್ ಹಾಲ್ ಅಥವಾ ಸ್ಕಿನ್ ಕೇರ್ ಹಾಲ್ ಈ ಥರ ಶೇರ್ ಮಾಡಿ. ಸೊ ಈ ಪ್ರಾಡಕ್ಟ್ಸ್ ಯಾವುದು ಹೊಸದೇ, ಬಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಈ ವಿಡಿಯೋಲಿ ತೋರಿಸೋ ರಿವ್ಯೂ ಏನಿದ್ರು ಅದು ನಾನು ಯೂಸ್ ಮಾಡಿದ ಮೇಲೆ ನಂಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಇರುತ್ತೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಮಾಯ್ಶ್ಚರೈಸರ್ಸ್ ಬಗ್ಗೆ ತುಂಬಾ ಕ್ವೆಶನ್ಸ್ ಬರ್ತಿರುತ್ತೆ. ಯಾವುದಾದ್ರು ಒಂದು ಚೆನ್ನಾಗಿರೋ ಮಾಯ್ಶ್ಚರೈಸರ್ ಹೇಳಿ, ಸ್ಕಿನ್ ತುಂಬ ಡ್ರೈ ಆಗ್ತಿದೆ, ಆಯಿಲಿ ಇದೆ, ಅದು ಇದು ಅಂತ. ಸೊ ನಾನಿವತ್ತು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ನ ತೋರಿಸ್ತಿದ್ದೀನಿ. ಅದು ಬಂದು ರೀಕ್ವಿಲ್ ಅಂತ ಅನ್ನೋ ಈ ಒಂದು ಬ್ರ್ಯಾಂಡು. ನಾನು ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ಲ, ಆಲ್ರೆಡಿ ಇದೆರಡು ಖಾಲಿಯಾಗಿದೆ. ಇದು ಬಂದು ನನ್ನ ಥರ್ಡ್ ಪರ್ಚೇಸ್. ಸೊ ನಿಮ್ಮ ಹತ್ರ ಬೇಸಿಕಲಿ ನೀವು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡಿಲ್ಲ ಇದುವರೆಗೂ, ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು ಅಂದ್ಕೋತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಇದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಸ್ಪೆಷಲಿ ಡ್ರೈ ಸ್ಕಿನ್ ಇದ್ದರೆ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ಏನಂದರೆ ಇದರಲ್ಲಿ ಸೆರಮೈಡ್ ಇದೆ, ಹೈಲುರಾನಿಕ್ ಆ್ಯಸಿಡ್ ಇದೆ. ತುಂಬ ಚೆನ್ನಾಗಿ ಸ್ಕಿನ್ ಬ್ಯಾರಿಯರ್ನ ರಿಸ್ಟೋರ್ ಮಾಡೋಕ್ಕೆ, ಮಾಯ್ಶ್ಚರೈಸ್ ಮಾಡೋಕ್ಕೆ, ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಯೂಶ್ವಲಿ ನನಗೆ ಸ್ಕಿನ್ ಎಲ್ಲ ತುಂಬ ಮಾಯ್ಶ್ಚರೈಸರ್ ಯೂಸ್ ಮಾಡದೇ ಇದ್ದರೆ ಸ್ಕಿನ್ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅದಕ್ಕೆ ಇದು ಬೆಸ್ಟ್. ನಿಮಗೆ ಆ ಥರ ಇಶ್ಯೂ ಇದೆ, ಸ್ಕಿನ್ ಪೀಲ್ ಆಗಿಬಿಡುತ್ತೆ, ಡ್ರೈ ಆಗುತ್ತೆ, ಮುಖ ಎಲ್ಲ ಒಂಥರ ಆಗುತ್ತೆ ಅನ್ನೋ ಹಾಗಿದೆ, ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಂಗೆ ತುಂಬ ಕ್ವಶನ್ಸ್ ಬರ್ತಿತ್ತು ಮಾಯ್ಶ್ಚರೈಸರ್ ಬಗ್ಗೆ. ನೀವು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಅಫೋರ್ಡಬಲ್ ರೇಂಜಲ್ಲೂ ಕೂಡ ಇದೆ. ಇದು ಅರೌಂಡ್ 250 ಒಳಗಡೆನೇ ಬರುತ್ತೆ. ಸೊ ನೀವು ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಹುಡುಕ್ತಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಇದನ್ನು ತುಂಬ ವೀಡಿಯೋಸಲ್ಲಿ ನಾನು ಯೂಸ್ ಮಾಡೋದನ್ನು ನೀವು ನೋಡೇ ಇರ್ತೀರ. ಅದು ಬಂದು ಮೆಬಿಲಿಂದು ಈ ಫಿಟ್ ಮೀ ಕಾಂಪ್ಯಾಕ್ಟ್ ಪರ್ಚೇಸ್ ಮಾಡಿದೆ. ಇದು ಐ ಗೆಸ್ 4th or 5th ನಂಗೆ ನೆನಪಿಲ್ಲ. ಆಲ್ರೆಡಿ ತುಂಬ ಸರ್ತಿ ಪರ್ಚೇಸ್ ಮಾಡಿದ್ದೀನಿ, ಎಲ್ಲನೂ ಖಾಲಿಯಾಗೋಗಿದೆ. ಅದಕ್ಕೆ ಮತ್ತೆ ಪರ್ಚೇಸ್ ಮಾಡಿದೆ. ನೀವು ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಹುಡುಕ್ತಿದ್ದೀರಾ ಅಂತಂದರೆ ಬೆಸ್ಟ್ ಒನ್ ಇದು. ಆರಾಮಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು. ಇದು ಐ ಗೆಸ್ ಅಂಡರ್ 150ಗೆ ಬರುತ್ತೆ. ನೀವು ಫೌಂಡೇಶನ್ ಯೂಸ್ ಮಾಡಲ್ಲ ಅಂತಂದ್ರೂ ಇಟ್ಸ್ ಓಕೆ. ಆಚೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೆ ಕೂಡ ಸಾಕು. ತುಂಬ ಶೇಡ್ಸ್ ಇದೆ. ನೀವು ಡಸ್ಕಿ, ಫೇರ್, ಮೀಡಿಯಮ್ ಯಾವುದೇ ಸ್ಕಿನ್ ಟೋನ್ ಆಗಿದ್ರೂ ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗೋ ಥರ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಶೇಡ್ಸ್ ಇದೆ. ಮೆಬಿಲಿನ್ ಬಂದು ಒಳ್ಳೆ ಬ್ರ್ಯಾಂಡ್, ಪ್ಲಸ್ ಇಷ್ಟು ಅಫೋರ್ಡಬಲ್ ರೇಂಜ್ಗೆ ಪ್ರಾಡಕ್ಟ್ ಸಿಗ್ತಿದೆ ಅಂತಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಖಂಡಿತ ಪರ್ಚೇಸ್ ಮಾಡ್ಬೋದು. ಹಾಗೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕಾದ್ರೂ ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಮೈ ಹೋಲ್ ಸ್ಟೋರ್ ಲಿಂಕ್ನ ಇಫ್ ಇನ್ ಕೇಸ್ ನೀವು ಓಪನ್ ಮಾಡಿದ್ರೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ನೀವು ಸಪ್ರೇಟಾಗಿ ಯಾವುದು ಪ್ರಾಡಕ್ಟ್ ಸರ್ಚ್ ಮಾಡೋದು ಬೇಕಾಗಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಪ್ರೈಸಸ್ ಏನಾದರೂ ಚೆಕ್ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಥರ್ಡ್ ಪ್ರಾಡಕ್ಟ್ ಬಂದು ಮಾರ್ಸ್ದು ಈ ಐಬ್ರೋ ಪ್ಯಾಲೆಟ್ನ ತರಿಸ್ದೆ. ಸೊ ನಾನು ಯೂಶ್ವಲಿ ಯಾವಾಗಲೂ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ, ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೆ. ಅದು ಕ್ಯಾಶುವಲ್ ಆಗಿ ಆಚೆ ಹೋಗೋವಾಗ ಸರಿ, ಬಟ್ ನೀಟಾಗಿ ಫಿಲ್ ಮಾಡಬೇಕು ಅಂತಂದಾಗ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ, ಲೈನ್ಸ್ ಎಲ್ಲ ನೀಟಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಮಾರ್ಸ್ದು ಪ್ರೋ ಪ್ಯಾಲೆಟ್. ಸೊ ಇದರಲ್ಲಿ 4 ಶೇಡ್ ಬರುತ್ತೆ. ಎರಡು ಬಂದು ಬ್ಲ್ಯಾಕ್ ಆ್ಯಂಡ್ 2 ಬಂದು ಬ್ರೌನ್. ಕೆಲವರಿಗೆ ಬ್ಲ್ಯಾಕ್ ಇಷ್ಟ ಆಗಲ್ಲ, ತುಂಬ ಡಾರ್ಕಾಗಿ ಕಾಣಿಸುತ್ತೆ ಅಂತ ಅಂಥವ್ರು ಬ್ರೌನ್ನ ಯೂಸ್ ಮಾಡ್ಬೋದು. ಸೊ ಈ ಥರ 2 ಅಪ್ಲಿಕೇಟರ್ ಸಿಗುತ್ತೆ. ಒಂದು ಐಬ್ರೋಸ್ನ ಫಿಲ್ ಮಾಡೋಕ್ಕೆ, ಹಿಂದ್ಗಡೆ ಈ ಥರ ಸಿಗುತ್ತೆ. ಐ ಗೆಸ್ ಇದನ್ನು ಹಿಂಗೆ ಸ್ಪ್ರೆಡ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಇದು ಅಪ್ಲೈ ಮಾಡೋಕ್ಕೆ, ಇದು ಸ್ಪ್ರೆಡ್ ಮಾಡೋಕ್ಕೆ. ಅದಾದಮೇಲೆ ಐಬ್ರೋಸ್ನ ನೀಟಾಗಿ ಸ್ಪೂಲಿ ಬ್ರಷಿಂದ ಹಿಂಗೆ ಮಾಡಿದ್ರೆ ಪ್ರಾಡಕ್ಟ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಇದು ತುಂಬಾ ವೈರಲ್ ಆಗಿತ್ತು, ನಂಗೆ ಆವಾಗಲಿಂದ ಪರ್ಚೇಸ್ ಮಾಡಬೇಕು ಅಂತ. ಸೊ ಫೈನಲಿ ಪರ್ಚೇಸ್ ಮಾಡಿದ್ದೀನಿ. ಅದು ಬಂದು ಮೆಬಿಲಿನ್ ಸೂಪರ್ ಸ್ಟೇದು ನ್ಯೂಯಾರ್ಕ್ ಈ ಫೌಂಡೇಶನ್ನ ಪರ್ಚೇಸ್ ಮಾಡಿದೆ. ಐ ಗೆಸ್ ನೀವು ಇದನ್ನು ನೋಡಿರ್ತೀರ, ತುಂಬಾ ವೈರಲ್ ಆಗಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಅದರಲ್ಲಿ ಆಲ್ರೆಡಿ ತುಂಬ ವೇರಿಯೇಷನ್ಸ್ ಇದೆ ಮೆಬಿಲಿನ್ ಫೌಂಡೇಶನಲ್ಲಿ. ಬಟ್ ಇದು ಏನು ಡಿಫ್ರೆಂಟ್ ಅಂತ ನನಗೆ ತಿಳ್ಕೊಬೇಕಿತ್ತು. ಎಲ್ಲರೂ ಯಾಕಿಷ್ಟು ಹೈಪ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟ್ನ ಅಂತ. ಸೊ ಫೈನಲಿ ಐ ಗೆಟ್ ಇಟ್. ಏನಂದರೆ ನಾನು ಅದೆರಡು ಫೌಂಡೇಶನ್ ಮೆಬಿಲಿನಲ್ಲಿ 2 ವೇರಿಯೇಷನ್ನ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟು ಇದು ಏನಕ್ಕೆ ಡಿಫ್ರೆಂಟ್ ಅಂತ ಅಂದರೆ ತುಂಬಾ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ, ತುಂಬ ಬೇಗ ಬ್ಲೆಂಡ್ ಆಗುತ್ತೆ. ಸೊ ಈ ಥರ ಕಾಣಿಸುತ್ತೆ. ಫಸ್ಟ್ ಟೈಮ್ ಇದನ್ನು ನಾನು ಯೂಸ್ ಮಾಡಿದಾಗ ನನಗೆ ಬ್ರಷ್ ಸಿಗಲಿಲ್ಲ ಅಂತ ಕೈಯಲ್ಲೇ ಬ್ಲೆಂಡ್ ಮಾಡಿದೆ.
ಒಂದು 10 ಸೆಕೆಂಡ್ಸು ಆಗಲಿಲ್ಲ ಬ್ಲೆಂಡ್ ಮಾಡೋಕ್ಕೆ, ಅಷ್ಟು ಈಸಿಯಾಗಿ ಬ್ಲೆಂಡ್ ಆಯಿತು. ಸೊ ಯೂಶಲಿ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಫೌಂಡೇಶನ್ ಯೂಸ್ ಮಾಡಬೇಕಾದ್ರೆ ಮೇನ್ ಪ್ರಾಬ್ಲಮ್ ಆಗೋದೇ ಬ್ಲೆಂಡ್ ಮಾಡೋದು. ಕೇಕಿಯಾಗಿ ಕಾಣಿಸುತ್ತೆ, ಒಂಥರ ಪೌಡರಿ ಕಾಣಿಸುತ್ತೆ, ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗೋಲ್ಲ, ಬ್ಲೆಂಡ್ ಆದಮೇಲೆ ಒಂಥರ ಹ್ಯಾಶಿ ಕಾಣಿಸುತ್ತೆ. ಆ ಪ್ರಾಬ್ಲಮ್ ಎಲ್ಲ ಇರೋರು ಡೆಫಿನೆಟಾಗಿ ಈ ಒಂದು ಫೌಂಡೇಶನ್ನ ಟ್ರೈ ಮಾಡ್ಬೋದು. ಬಿಕಾಸ್ ಹ್ಯಾಶಿ ಆ ಥರ ಎಲ್ಲ ಏನೂ ಕಾಣಿಸಲ್ಲ ಆ್ಯಂಡ್ ಇಟ್ ಈಸ್ ಸೋ ಈಸಿ ಟು ಬ್ಲೆಂಡ್. ಸೊ ಇಫ್ ಇನ್ ಕೇಸ್ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದು ತುಂಬ ಫೌಂಡೇಶನ್ಸ್ ಹುಡುಕ್ತಿದ್ದೀರಾ, ಯಾವುದು ಫೌಂಡೇಶನ್ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಒಂದು ಲೈಟ್ ವೇಟ್ ಗ್ಲೋಯಿಂಗ್ ಸ್ಕಿನ್ ಕೊಡುವಂಥ ಫೌಂಡೇಶನ್ ಬೇಕು ಅಂತಂದ್ರೂ ಕೂಡ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಅಗೇನ್ ಈ ಪ್ರಾಡಕ್ಟ್ ಯಾವುದು ನನಗೆ ಯಾವುದೇ ಬ್ರ್ಯಾಂಡ್ ಕಳಿಸಿರೋದಲ್ಲ, ನಾನೇ ಇಷ್ಟಪಟ್ಟು ನಂಗೆ ಜೆನ್ಯೂನ್ಲಿ ನಿಜವಾಗ್ಲೂ ಇಷ್ಟ ಆಗಿ ನಾನು ಸಜೆಸ್ಟ್ ಮಾಡ್ತೇನೆ. ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಹತ್ರ ಇದ್ದಿದ್ದು ಒಂದು ಕಲರ್ ಕರೆಕ್ಟಲ್ಲಿ ಡ್ರೈ ಆಗಿ ಹೋಗ್ಬಿಟ್ಟಿತ್ತು, ಇನ್ನೊಂದು ಬೇಕು ಅಂತ ಪರ್ಚೇಸ್ ಮಾಡಿದೆ. ಅದಕ್ಕೆ ನಾನಿಲ್ಲಿ ಇನ್ಸೈಡ್ದು ಕನ್ಸೀಲರ್ ನೋ ಸ್ಮಚ್ ಕನ್ಸೀಲರಲ್ಲಿ ಒಂದು ಆರೆಂಜ್ ಶೇಡ್ನ ಪರ್ಚೇಸ್ ಮಾಡಿದೆ. ಅದು ಬಂದು ಇದು ತುಂಬ ಲೈಟ್ ಆಗಿದೆ, ಲೈಟ್ ಆರೆಂಜ್ ಶೇಡಲ್ಲಿದೆ. ಸೊ ದ್ಯಾಟ್ ಅಷ್ಟು ಅದ್ರ ಮೇಲೆ ಫೌಂಡೇಶನ್ ಅಥವಾ ಕನ್ಸೀಲರ್ ಯೂಸ್ ಮಾಡಿದಾಗ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗಬಾರ್ದು, ಅದು ಆರೆಂಜ್ ಕಾಣಿಸ್ಲೂಬಾರ್ದು ಅಂತ ಈ ಒಂದು ಲೈಟ್ ಶೇಡ್ನ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಇನ್ ದ ಶೇಡ್ ಆರೆಂಜ್ ಕರೆಕ್ಟರ್ ಅಂತ ಈ ಥರ ಕಾಣಿಸುತ್ತೆ. ಇದನ್ನು ನೀವು ಬೇಸಿಕಲಿ ನಿಮಗೆ ಆರೆಂಜ್ ಕರೆಕ್ಟಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಅಂತಂದರೆ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ನಿಮಗೆ ಗೊತ್ತು ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ಅಫೋರ್ಡೆಬಲ್ ರೇಂಜಲ್ಲಿ ಒಂದು ಆರೆಂಜ್ ಕರೆಕ್ಟಾಗಿ ಟ್ರೈ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಒನ್ ಯು ಕ್ಯಾನ್ ಗೋ ಫಾರ್. ಸೊ ಇದು ಪ್ರೈಸ್ ಬಂದು 150 ಇದೆ. ನಾನು ಇದನ್ನು ಐ ಗೆಸ್ 125ಗೆ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇನ್ಸೈಡ್ ಆಬ್ವಿಯಸ್ಲಿ ತುಂಬಾ ಅಫೋರ್ಡೆಬಲ್ ಬ್ರ್ಯಾಂಡ್. ಸೊ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನೀವು ಒಂದು ಆರೆಂಜ್ ಕರೆಕ್ಟರ್ನ ಟ್ರೈ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಈಸಿ ಟು ಬ್ಲೆಂಡ್, ತುಂಬ ಆರೆಂಜಾಗಿ ಕಾಣಿಸಲ್ಲ, ಲೈಟ್ ಶೇಡಲ್ಲಿದೆ. ಸೊ ದ್ಯಾಟ್ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ನಿಮಗೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರೂ ಹೈಡ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಿಲ್ಗ್ರಿಮ್ದು ಈ 25% BHA, 2% AHA, 2% BHA, 5% PHA ಪೀಲಿಂಗ್ ಸೊಲ್ಯೂಷನ್ ಇದನ್ನು ಆರ್ಡರ್ ಮಾಡಿದೆ. ನಾನು ಮುಂಚೆ ಯೂಸ್ ಮಾಡ್ತಿದ್ದು ಡರ್ಮಾಕೋದು, ಅದು ಕೂಡ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೂ ತುಂಬ ಕೇಳಿದ್ದೆ ನಾನು, ಹಾಗಾಗಿ ಇದನ್ನು ಯೂಸ್ ಮಾಡೋಣ ಅಂತ ತರಿಸಿದೆ. ಸೊ ಬೇಸಿಕಲಿ ನಿಮಗೆ ಪೀಲಿಂಗ್ ಸೊಲ್ಯೂಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ, ಮುಂಚೆ ಎಲ್ಲ ನಾವು ಸ್ಕ್ರಬ್ಸ್ ಯೂಸ್ ಮಾಡ್ತಿದ್ವಿ. ಸ್ಕ್ರಬ್ ತೊಗೊಂಡು ಹೀಗೆಲ್ಲ ರಬ್ ಮಾಡಿ ಮೂಗ್ ಮೇಲೆ ಹೋಲ್ ಫೇಸ್ಗೆ ರಬ್ ಮಾಡಿ ಫೇಸ್ ವಾಶ್ ಮಾಡ್ತಿದ್ವಿ. ಅದರಿಂದ ಡೆಡ್ ಸ್ಕಿನ್ ಸೆಲ್ಸ್ ಮತ್ತು ಸ್ವಲ್ಪ ಟ್ಯಾನಿಂಗ್ ಏನೇ ಇದ್ದರೂ ರಿಮೂವ್ ಆಗ್ತಿತ್ತು ಅಲ್ವಾ. ಸೊ ಅದು ಸ್ಕಿನ್ಗೆ ಆವಾಗಿನ ಕ್ಷಣಕ್ಕೆ ಚೆನ್ನಾಗಿ ಫೀಲ್ ಆದರೂ ಕೂಡ ಇಟ್ ಈಸ್ ನಾಟ್ ಗುಡ್ ಫಾರ್ ಸ್ಕಿನ್. ಹಾಗಾಗಿ ಈ ಥರ ಒಂದು ಸೀರಮ್ ಥರ ಬರುತ್ತೆ, ರೆಡ್ ಕಲರಲ್ಲಿರುತ್ತೆ. ನೀವು ಇದನ್ನು ಹೋಲ್ ಫೇಸ್ಗೂ ಹಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಡೆಡ್ ಸ್ಕಿನ್ ಸೆಲ್ಸ್, ಟ್ಯಾನಿಂಗ್ ಏನೇ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಸೊ ಈ ಥರ ಕಾಣಿಸುತ್ತೆ. ಆಲ್ರೆಡಿ 2 ಟೈಮ್ಸ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಟ್ಯಾನಿಂಗ್ ರಿಮೂವ್ ಆಗುತ್ತೆ. ಇದು ಸಮ್ಮರ್ ಆಗಿರೋದ್ರಿಂದ ನಾನು ಆಚೆ ಹೋಗಿ ಬಂದಾಗಲೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಫೇಸ್ ಟ್ಯಾನ್ ಆದಾಗ ಟ್ಯಾನ್ನ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್ ಏನೇ ಇದ್ದರೂ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಪ್ಲಸ್ ಫೇಸ್ ತುಂಬ ಗ್ಲೋ ಕೊಡುತ್ತೆ ಆ್ಯಂಡ್ ತುಂಬಾ ಸ್ಮೂತ್ ಆಗುತ್ತೆ. ಪೀಲಿಂಗ್ ಸೊಲ್ಯೂಷನ್ ಯೂಸ್ ಮಾಡಿದ್ರೆ ಯಾವುದು ವರ್ಕ್ ಆಗ್ತಿಲ್ಲ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಒನ್. ಇದರಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಬಿಗಿನರ್ ಆಗಿದೆ, ಒಂದು ಸರ್ತಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡ್ಬೋದು. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟ್ಯಾನ್ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ. ಸೊ ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲ್ಯಾಕ್ಮೆದು ಐಕಾನ್ ಕಾಜಲ್. ಇದನ್ನು ಯೂಸ್ ಮಾಡಿದೆ, ಇದು ನನ್ನ ಫೇವ್ರೆಟ್. ನನ್ನ ಹತ್ರ ಯಾವಾಗಲೇ ಕಾಜಲ್ ಖಾಲಿ ಆದ್ರೂ ಮತ್ತೆ ಇದಕ್ಕೆ ಹೋಗ್ತಾ ಇರ್ತೀನಿ ನಾನು. ಇದು ಐ ಥಿಂಕ್ ಎಷ್ಟನೇ ಪರ್ಚೇಸ್ ಅಂತ ಲೆಕ್ಕಕ್ಕಿಲ್ಲ ಅಂತ ಅನ್ಸುತ್ತೆ. ನಾನು ಅಷ್ಟಾಗಿ ಕಾಜಲ್ ಯೂಸ್ ಮಾಡಲ್ಲ, ಬಟ್ ಇಫ್ ಇನ್ ಕೇಸ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಲ್ಯಾಕ್ಮೆ ಆಗಿರುತ್ತೆ. ಸೊ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಕಾಜಲ್ ಯೂಸ್ ಮಾಡೋಕ್ಕೆ ಇಷ್ಟ ಅಂತ ಅಂದರೆ ನಾನು ಲ್ಯಾಕ್ಮೆ ಬ್ರ್ಯಾಂಡ್ ಬಗ್ಗೆ ಆಗಲಿ, ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ, ಸ್ಪೆಷಲಿ ಕಾಜಲ್ ಬಗ್ಗೆ ಆಗಲಿ ತುಂಬ ಏನೋ ಹೇಳೋದು ಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಐ ಗೆಸ್ ಇದನ್ನು ನಾನು 200 ಒಳಗಡೆ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಇನ್ನೂ ಕಡಿಮೆಗೆ ಪರ್ಚೇಸ್ ಮಾಡಿದ್ದೀನಿ, ಬಟ್ ನಂಗೆ ಇವಾಗ ಎಷ್ಟು ಅಂತ ನೆನಪಾಗ್ತಿಲ್ಲ. ಇದು MRP ಐ ಥಿಂಕ್ 225 ಅನಿಸುತ್ತೆ. ಬಟ್ ನಿಮ್ಗೆ ಯಾವಾಗಲೂ ಅಷ್ಟಕ್ಕೇನಿರಲ್ಲ, ಯಾವಾಗಲೂ ಆಫರಲ್ಲಿರುತ್ತೆ. ನೀವು ಇನ್ನೂ ಏನಾದ್ರು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಡಿಮೆಗೇ ಸಿಗುತ್ತೆ. ನೀವು ಇದುವರೆಗೂ ಯಾವುದು ಕಾಜಲ್ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇದರಿಂದನೇ
ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಬಿಟ್ಟು ಆಮೇಲೆ ಬೇರೆ ಯಾವ ಬ್ರ್ಯಾಂಡು ನನ್ನ ಕೇಳಿದ್ರೆ ಯೂಸ್ ಮಾಡೋದೇ ಇಲ್ಲ. ಸೊ ಸಿಂಪಲ್ಲಾಗಿ ಯಾವ್ದಾದ್ರು ಒಂದು ಕಾಜಲ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ನೀವು ಯಾವಾಗಲೂ ಮೇಕಪ್ ಮಾಡ್ತೀರಾ ಬಟ್ ರಿಮೂವ್ ಮಾಡಲ್ಲ ಅಂತ ಅಂದರೆ ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ. ಮೇಕಪ್ ಮಾಡಿದ್ಮೇಲೆ ರಿಮೂವ್ ಮಾಡಿದೆ ಹಾಗೆ ಮಲ್ಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ. ಬಟ್ ಯಾವುದು ಅಫೋರ್ಡೆಬಲ್ ಅನ್ಸಲ್ಲ. ಅಫೋರ್ಡೆಬಲ್ ರೇಂಜಲ್ಲಿ ಯಾವುದಾದ್ರೂ ಒಂದು ಮೇಕಪ್ ರಿಮೂವರ್ ಬೇಕು ಅಂತ ಅಂದರೆ ಈ ಒಂದು ಲ್ಯಾಕ್ಟೋಕ್ಯಾಲಮೈನ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ನ ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಆದಷ್ಟು ಅಫೋರ್ಡೆಬಲ್ ರೇಂಜಲ್ಲಿ ಯಾವುದಾದ್ರೂ ಒಂದು ತೋರಿಸೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಇದು ಸಿಕ್ತು. ಇದು ನನ್ನ ಸೆಕೆಂಡ್ ಪರ್ಚೇಸ್. ತುಂಬಾ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಕಪ್ನ ರಿಮೂವ್ ಮಾಡುತ್ತೆ. ಲೈಕ್ ಕಾಜಲ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ಮಸ್ಕರ ಆಗಿರ್ಬೋದು, ಯಾವುದೇ ಲಿಪ್ಸ್ಟಿಕ್ ಆಗಿರ್ಬೋದು, ತುಂಬ ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಕಾಟನ್ ಪ್ಯಾಡ್ನ ಅಥವಾ ಯಾವುದಾದ್ರೂ ಒಂದು ಬಟ್ಟೆನೇ, ಯೂಶ್ವಲ್ ಆಗಿ ನೀವು ಮೇಕಪ್ ರಿಮೂವ್ ಮಾಡೋಕ್ಕೆ ಈ ಥರದ್ದು ಬಂದು ಬಟ್ಟೆ ಎಲ್ಲ ಬರುತ್ತಲ್ಲ, ಅದನ್ನು ಯಾವುದಕ್ಕಾದರೂ ಇದನ್ನು ಪೋರ್ ಮಾಡಿ ಫೇಸಿಂದ ರಬ್ ಮಾಡಿ ರಿಮೂವ್ ಮಾಡಿದ್ರೆ ಮುಗ್ದೋಯ್ತು. ಮತ್ತು ಏನೂ ಮಾಡೋದು ಬೇಕಾಗಿಲ್ಲ. ಅದಾದಮೇಲೆ ನೀವು ನಾರ್ಮಲ್ ಏನು ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇದು ಪ್ರೈಸ್ ಬಂದು 149 ಇದೆ. ಬಟ್ ನಾನು ಇದನ್ನು ಅಷ್ಟೊಂದು ಪರ್ಚೇಸ್ ಮಾಡಿಲ್ಲ. 80 90 ರುಪೀಸಿಗೆ ಪರ್ಚೇಸ್ ಮಾಡಿದ್ದು. ಇದನ್ನು ನೀವು ಡೈಲಿ ಮೇಕಪ್ ಮಾಡಲ್ಲ, ಯಾವಾಗಲೂ ಒಮ್ಮೆ ವೀಕ್ಲಿ ಒನ್ಸೋ ಮಂತ್ಲಿ ಒನ್ಸೋ ಮಾಡ್ತೀರಾ ಅಂದರೆ ನಿಮ್ಗೆ ಆರಾಮಾಗಿ 1 ಇಯರ್. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದು ಪ್ಯಾಂಟಿಂದು ಮಿರಾಕಲ್ ರೆಸ್ಕ್ಯೂ ಅನ್ನೋ ಈ ಒಂದು ಬಯೋಟಿನ್ ಸ್ಟ್ರೆಂತ್ ಕಂಡೀಷ್ನರ್ನ ಪರ್ಚೇಸ್ ಮಾಡಿದೆ. ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಹೈಪ್ ಇದೆ, ತುಂಬ ಚೆನ್ನಾಗಿದೆ ಅದು ಇದು ಅಂತ. ಸೊ ನಾನು ಟ್ರೈ ಮಾಡೋಣ ಅಂತ ತರಿಸ್ದೆ. ತುಂಬ ಕಂಡೀಷ್ನರ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಯಾವುದಾದ್ರೂ ಒಂದು ಅಫೋರ್ಡೆಬಲ್ ರೇಂಜಲ್ಲಿ ಕಂಡೀಷ್ನರ್ನ ಹುಡುಕ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಇದು MRP ಬಂದು 290 ಇದೆ. ನಾನು ಅಷ್ಟಕ್ಕೆಲ್ಲ ಪರ್ಚೇಸ್ ಮಾಡಿಲ್ಲ. 230 220 ಅಥವಾ ಅದಕ್ಕಿಂತ ಕಡಿಮೆನೋ ನಂಗೆ ನೆನಪಿಲ್ಲ, ಪ್ರೈಸ್ ಮೆನ್ಷನ್ ಮಾಡ್ತೀನಿ. ಅಷ್ಟಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನೀವು ನೋಡ್ತಿದ್ರೆ ಪ್ರಾಡಕ್ಟ್ ತುಂಬಾ ಇದೆ, ಆರಾಮಾಗಿ ತುಂಬ ದಿನ ಬರುತ್ತೆ. ಸೊ ನೀವು ಇದುವರೆಗೂ ಯಾವುದೂ ಕಂಡೀಷ್ನರ್ ಯೂಸೇ ಮಾಡಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ಮೇಲೆ ಹೇರ್ ತುಂಬ ಸಾಫ್ಟ್ ಆಗುತ್ತೆ. ಪ್ಲಸ್ ಇದರಲ್ಲಿ ಬಯೋಟಿನ್ ಇರೋದ್ರಿಂದ ಹೇರ್ನ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಇನ್ನೂ ತುಂಬ ವೇರಿಯಂಟ್ಸ್ ಇದೆ ಪ್ಯಾಂಟಿನಲ್ಲೇ, ಬಯೋಟಿನ್ದು ಮತ್ತು ಬೇರೆ ಬೇರೆ. ಸೊ ನಿಮ್ಮ ಹೇರ್ ಕನ್ಸರ್ನ್ ಏನಿದೆ, ಹೇರ್ನ ಸ್ಟ್ರೆಂಥನ್ ಮಾಡಬೇಕಾ ಅಥವಾ ಬರೀ ಸಾಫ್ಟ್ ಮಾಡಬೇಕಾ, ಈ ಥರ ನಿಮಗೇನು ಹೇರ್ ಇಶ್ಯೂ ಇದೆ ನೀವು ಆ ಇಶ್ಯೂ ಮೇಲೆ ಪರ್ಚೇಸ್ ಮಾಡ್ಬೋದು. ಪ್ರೆಸೆಂಟ್ ನನಗೆ ಸಾಫ್ಟನ್ಗಿಂತ ಸ್ಟ್ರೆಂತ್ ಮಾಡೋದು ಇಂಪಾರ್ಟೆಂಟ್, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಹಾಗಂತ ಇದನ್ನು ಯೂಸ್ ಮಾಡಿದ ತಕ್ಷಣ ಏನೂ ಹೇರ್ ಸಾಫ್ಟ್ ಆಗೋದೇ ಇಲ್ಲ ಅಂತೆಲ್ಲ ಏನೂ ಇಲ್ಲ, ಸಾಫ್ಟ್ ಆಗುತ್ತೆ. ಬಟ್ ಮೇನ್ ಕಾನ್ಸಂಟ್ರೇಟ್ ಮಾಡೋದು ಹೇರ್ ಸ್ಟ್ರೆಂತ್ ಮಾಡೋದ್ರ ಮೇಲೆ. ಸೊ ನಿಮಗೆ ಆ ಥರ ಹೇರ್ ಇಶ್ಯೂ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಥಿಂಕ್ ಮಾಡಿ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದೆ, ಬಿಕಾಸ್ ನಮಗೂ ಯೂಸ್ ಆಗಬೇಕು ಆ್ಯಂಡ್ ನಿಮಗೂ ಯೂಸ್ ಆಗಬೇಕು ಅಂತ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ತೋರಿಸೋ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಯಾವುದೇ ಮೇಕಪ್ ಪ್ರಾಡಕ್ಟ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕಾಗಿದೆ ಅಂತ ಅಂದರೆ ಡೆಫಿನೆಟ್ಲಿ ಈ ಹಾಲಲ್ಲಿ ತೋರಿಸಿರೋ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲನೂ ತುಂಬ ಚೆನ್ನಾಗಿದೆ. ಎಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಯಾವುದಾದ್ರೂ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.